ನಾನು ಗುರುರಾಜ. ರಾಜ್ಯದಲ್ಲಿ ಪರವಾನಗಿ ಹೊಂದಿದ್ದ ಭೂಮಾಪಕರು ಕಳೆದ 72 ದಿನಗಳಿಂದ ನಡೆಸುತ್ತಿರುವ ಮುಷ್ಕರದಿಂದ ರೈತರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ಗುರುರಾಜ ಹಾಗೂ ವಿವಿಧ ರೈತ ಸಂಘಟನೆಗಳ ಮುಖಂಡರು ಆತಂಕ ವ್ಯಕ್ತಪಡಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ರೈತ ದೇಶದ ಬೆನ್ನೆಲುಬು, ಅನ್ನದಾತ ಎಂಬ ಮಾತುಗಳು ಕೇವಲ ಭಾಷಣಗಳಿಗೆ ಮಾತ್ರ ಸೀಮಿತವಾಗಿವೆ. ವಾಸ್ತವದಲ್ಲಿ ರೈತರು ಸರ್ಕಾರ ಮತ್ತು ಸರ್ವೆ ಇಲಾಖೆಯ ನಿರ್ಲಕ್ಷ್ಯದಿಂದ ಪರದಾಡುವಂತಾಗಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಒಟ್ಟು 6.50 ಲಕ್ಷಕ್ಕೂ ಹೆಚ್ಚು ಸರ್ವೆ ಕಡತಗಳು ಬಾಕಿ ಉಳಿದಿದ್ದು, ರಾಯಚೂರು ಜಿಲ್ಲೆಯೊಂದರಲ್ಲೇ 19,496 ಕಡತಗಳು ವಿಲೇವಾರಿಯಾಗಿದೆ ಉಳಿದಿವೆ ಎಂದು ತಿಳಿಸಿದರು. ಅವರ ಬೇಡಿಕೆಗಳನ್ನು ಈಡೇರಿಸುತ್ತಿಲ್ಲ. ಆದ್ದರಿಂದ ರೈತರಿಗೆ, ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೂ, ಸ್ಪೆಷಲ್ ಹೈದರಾಬಾದ್ ಕರ್ನಾಟಕ ರೈತರಿಗೆ ತುಂಬ ತೊಂದರೆ. ಏಕೆಂದರೆ ಆಲ್ರೆಡಿ ಕೊಡಗು, ಓಲ್ಡ್ ಮೈಸೂರು ಆ ಕಡೆ ಎಲ್ಲ ಪಾಣಿಗಳು ಬೋಡಿ ಅಂದರೆ ಹುಷಾರಿದ್ದಾರೆ, ಅಲ್ಲೆಲ್ಲ ಆಗಿದೆ, ಒಂದು ಹಂತದಲ್ಲಿ ಚೆನ್ನಾಗಿದ್ದಾರೆ. ನಮ್ಮ ಕಡೆ ಯಾವುದೇ ರೆಕಾರ್ಡ್ಸ್ಗಳು ಇರಲಾರದೆ ಪ್ರತಿಯೊಂದು ಹಂತದಲ್ಲಿ ತೊಂದರೆ ಆಗ್ತಾ ಇದೆ. ಈಗಾಗಲೇ 2 ತಿಂಗಳಿಂದ ಸ್ಟ್ರೈಕ್ನಲ್ಲಿ ಕೂತಿರೋದ್ರಿಂದ ಎಲ್ಲ ಅರ್ಜಿಗಳು, ನಾವು ರೈತರು ಯಾವಾಗಲೂ ಈ ಬೆಳೆ ತೆಗೆದ ಮೇಲೆ ಹದ್ದುಬಸ್ತು, ವಿಭಾಗ, ಕ್ರಯ ಇವೆಲ್ಲ ಮಾಡ್ಕೊಳ್ಳೋದು ಈ ಹೊತ್ತಿನಲ್ಲೇ. ಈ ಹೊತ್ತಿನಲ್ಲೇ ಈ ಸರ್ವೇಗಳು ಇಲ್ಲ ಅಂತೇಳಿ ಸರ್ಕಾರ ಇದು ಮಾಡೋದ್ರಿಂದ ನಮ್ಮ ರೈತರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಸರ್ಕಾರದವರು ಇದಕ್ಕೆ ವಿತಿನ್ 1 ವೀಕ್ ಏನಾದರೂ ಒಂದು ಡಿಸಿಷನ್ ತೊಗೊಂಡು ಅವ್ರನ್ನ ಇನ್ಚಾರ್ಜ್ ಮಾಡಬೇಕು. ಇಲ್ಲ ಅವ್ರನ್ನ ನೀವು ಸಸ್ಪೆಂಡ್ ಮಾಡ್ತಿರೋ ಗೊತ್ತಿಲ್ಲ, ಅವ್ರು ಇರ್ತಾರೆ, ನಮಗೆ ಪರ್ಯಾಯವಾಗಿ ಏನಾದರೂ ವ್ಯವಸ್ಥೆ ಮಾಡಬೇಕು. ಈಗಾಗಲೇ ಹಿಂದೆ ನೀವು ಹೇಗೆ ಮಾಡ್ತಾಯಿದ್ರಿ, ಪಾಣಿ ಇದ್ದಾಗ ಹಂಗೆ ಕ್ರಯ ಮಾಡ್ತಾಯಿದ್ವಿ, ಹಂಗೆ ಕೊಟೇಶನ್ ಮಾಡ್ತಿದ್ವಿ, ಆ ರೀತಿಯಾಗಿ ಯಾವುದೇ ಒಂದು ನಮಗೆ ಒಂದು ಇದು ಮಾಡಿಕೊಡ್ಬೇಕು. ಈಗಾಗಲೇ ಇವತ್ತಿಗೆ 20,000 ಅರ್ಜಿಗಳು ರಾಯಚೂರು ಜಿಲ್ಲೆಯಲ್ಲಿ ಹಾಕಿದ್ದಾರೆ ರೈತರು. ರಾಯಚೂರು ಒಂದೇ ಏನಿಲ್ಲ ಅಂದರೆ 4-5 ಸಾವಿರ ಅರ್ಜಿ ಇದ್ದಾವೆ. ಒಬ್ಬೊಬ್ಬ ಸರ್ವೇರಿಗೆ 1,000 ಆಗಬೇಕಾದ್ರೂ ಸಹ 2 ವರ್ಷ ಬೇಕಾಗುತ್ತೆ ಅವನಿಗೆ. ಇದಕ್ಕೆ ಏನು ಪರ್ಯಾಯ ಮಾಡ್ತೀರಿ? ನಮಗೆ ಆದಷ್ಟು ಜಲ್ದಿ ನಮ್ಮ ರೈತರ ಸಮಸ್ಯೆಗಳನ್ನು ಸಾಲ್ವ್ ಮಾಡಿ ಹೋರಾಟ ಮಾಡ್ತೀವಿ. ಎಲ್ಲ ರೈತರನ್ನು ಸೇರಿಸಿಕೊಂಡು ಹೋರಾಟ ಮಾಡ್ತೀವಿ. ಈ ವಿಷಯವನ್ನು ಈ ಸರ್ಕಾರದ ಲೋಪ, ಅವರು ಏನು ಅನ್ಕೊಂಡಿದ್ದಾರೆ ಸರ್ಕಾರದವರು, ಸರ್ವೇಗಳು ಸಣ್ಣ ಕೀಲಿ ಅಂದರೆ ಸಣ್ಣ 4,000 ಜನ ಇದ್ದಾರೆ, ಅದೇನು ಅಂದರೆ ಇದು ಸರ್ಕಾರಿ ಒಂದು ಬಂಡಿದ್ದಂಗೆ, ಬಂಡಿಗೆ ಒಂದು ಕೀಲಿ ಇದ್ದಂಗೆ, ಬಂಡಿ ಕಾಲಿಗೆ ಈ ಸರ್ವೇಗಳು ಈ ಕೀಲಿ ತೆಗೆದ್ರೆ ಬಂಡಿನೇ ನಡೆಯೋದಿಲ್ಲ. ಹಂಗೆ ಸರ್ಕಾರನೇ ಬಿದ್ದೋಗೋ ಪರಿಸ್ಥಿತಿ ಬರ್ತದೆ. ರೈತರು ಎಲ್ಲರೂ ರೊಚ್ಚಿಗೆದ್ದೇಳ್ತಾರೆ. ಈಗಾಗಲೇ ರೊಚ್ಚಿಗೆದ್ದು ತಾಳ್ಮೆಯಿಂದ ಹಾಗೆ ಕುಂತಿದ್ದಾರೆ. ಅವ್ರ ತಾಳ್ಮೆಯನ್ನು ಕಳ್ಕೊಳ್ಳೋಕ್ಕೆ ನೀವು ಬಿಡಬೇಡ. ಕಾರ್ಮಿಕರನ್ನು ನವಗುಲಾಮಗಿರಿಗೆ ದೂಡುವ ಕಾರಣ 4 ಸಂಹಿತೆಗಳ ಜಾರಿಗೆ ಕೇಂದ್ರ ನಿಯಮಗಳ ಅಧಿಸೂಚನೆ ಹೊರಡಿಸುವ ಬಿಕೆಪಿ-ಎನ್ಡಿಎ ಸರ್ಕಾರಗಳ ನೀತಿ ಖಂಡಿಸಿ ಸಿಐಟಿಯು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಗಾಳಿಗೆ ತೂರಿ ನವೆಂಬರ್ 21, 2025ರಂದಿನ 4 ಕಾರ್ಮಿಕ ಸಂಹಿತೆಗಳ ಅನುಷ್ಠಾನಕ್ಕೆ ತೆರೆಯುವ ಅಂತಿಮ ಪ್ರಕಟಣೆಯನ್ನು ಕೇಂದ್ರ ಎಂಡಿಎಸ್ ಸರ್ಕಾರ ಕೈಗೊಂಡಿತು. ಬಿಹಾರ ರಾಜ್ಯದ ವಿಧಾನಸಭೆ ಚುನಾವಣೆ ಗೆಲುವಿನ ಅಹಂಕಾರದೊಂದಿಗೆ ಬಿಜೆಪಿ ಈ ವಂಚನೆಗೆ ಇಳಿದಿದೆ. ಕಾರ್ಮಿಕರ ಪಾಲಿಗೆ ಮರಣ ಶಾಸನವಾದ ಈ 4 ಕಾಯ್ದೆಗಳನ್ನು ಕಾರ್ಮಿಕ ಸಂಘಟನೆಗಳು ತೀವ್ರವಾಗಿ ವಿರೋಧಿಸುತ್ತವೆ. ಮಾರಕ ಈ ಕಾರ್ಮಿಕ ಕಾಯ್ದೆಗಳನ್ನು ದಿನಾಂಕ 8ರಂದು ಅಂತಿಮ ನಿಯಮ ಅವಳಿಗಳನ್ನಾಗಿ ಪ್ರಕಟಿಸಿ ಅನುಷ್ಠಾನಕ್ಕೆ ಮುಂದಾಗಿದೆ. ಈಗ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಪ್ರಕಟಗೊಂಡಿದ್ದು, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ಗೆಲುವಿನ ನಂತರ ಕಪಟ ಮತ್ತು ವಂಚನೆಯನ್ನು ಕಾರ್ಮಿಕರ ಮೇಲೆ ಹೇರಲಾಗುತ್ತಿದೆ. ಕೇಂದ್ರದ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ನಿರಂತರ ಪ್ರತಿಭಟನೆ ನಡೆಸಲಾಗುತ್ತಿದೆ. ಅನೇಕ ಐತಿಹಾಸಿಕ ಮುಷ್ಕರಗಳನ್ನು ಮಾಡಲಾಗಿದೆ. ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿದ 4 ಕಾರ್ಮಿಕ ಕಾಯ್ದೆಗಳನ್ನು ತೀವ್ರವಾಗಿ ವಿರೋಧಿಸಲಾಗುತ್ತದೆ. ಇಡೀ ದೇಶಾದ್ಯಂತ ಸಿಐಟಿನ ನೇತೃತ್ವದಲ್ಲಿ ಈ ದೇಶದಲ್ಲಿ ಯಾವುದೇ ಕಾರಣಕ್ಕೂ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಬಾರ್ದು ಅಂತೇಳಿ ನಾವು ಒತ್ತಾಯವನ್ನು ಮಾಡಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಎಲ್ಲ ಕೈಗಾರಿಕಾ ಪ್ರದೇಶಗಳಲ್ಲಿ ಇವತ್ತು
ಏನು ಸರ್ಕಾರ ಮೊನ್ನೆ 9ನೇ ತಾರೀಕಿಗೆ ಏನು ಜಾರಿ ಮಾಡಿದ ಇಡೀ ದೇಶದಲ್ಲಿ ಈ ಕಾನೂನುಗಳನ್ನು ವಾಪಸ್ ಪಡಿಬೇಕು ಅಂತೇಳಿ ಒತ್ತಾಯ ಮಾಡಿ ನಾವು ಇವತ್ತು ಈ ಒಂದು ಗೆಜೆಟ್ ಪ್ರತಿಗಳನ್ನ ನಾವು ಸಾಂಕೇತಿಕವಾಗಿ ಸುಡುವುದರ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಾವು ಹಲವಾರು ಮುಷ್ಕರಗಳನ್ನು ಮಾಡಿ 29 ಕಾರ್ಮಿಕ ಸಂಹಿತೆಗಳೇನಿದ್ದವು ಆ ಸಂಹಿತೆಗಳನ್ನು ಮರ್ಜ್ ಮಾಡಿ 4 ಕಾರ್ಮಿಕ ಕಾನೂನುಗಳನ್ನು ಜಾರಿ ಮಾಡಿ ಇವತ್ತು ಕಾರ್ಮಿಕರು ಇದುವರೆಗೆ ಏನು ತಮ್ಮ ಹಕ್ಕುಗಳಿಗಾಗಿ ತಮ್ಮ ವೇತನಕ್ಕಾಗಿ ಹಲವಾರು ಸಮಸ್ಯೆಗಳಿಗಾಗಿ ಏನು ಸಂಘವನ್ನು ಕಟ್ಕೊಂಡೇನು ಹೋರಾಟ ಮಾಡ್ತಾ ಇದ್ರು. ಆದರೆ ಇನ್ಮೇಲಿಂದ ನಮಗೆ ಅದು ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಎಲ್ಲವನ್ನ ಮಾಲೀಕರ ಕೈಗೆ, ನಮ್ಮ ಹಕ್ಕುಗಳನ್ನು ನಮ್ಮ ಎಲ್ಲವನ್ನ ಮಾಲೀಕರ ಕೈಗೆ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಎಲ್ಲ ಕಾರ್ಖಾನೆಗಳನ್ನು ಖಾಸಗೀಕರಣ ಮಾಡ್ತಕ್ಕಂಥ ಹುನ್ನಾರ ಒಂದು ಕಡೆ ಇರೋ ಜೊತೆಗೆ ಇವತ್ತು ಏನು ಕಾರ್ಮಿಕರು ಏನು ಇವತ್ತು ಕನಿಷ್ಠ ವೇತನ ಇಲ್ದೇ, ಕನಿಷ್ಠ ಸೌಲಭ್ಯ ಇಲ್ದೇ ಅವರು ತಮ್ಮ ಕಾರ್ಮಿಕ ಇದರಲ್ಲಿ ಗೇಟ್ ಫ್ಯಾಕ್ಟ್ರಿಗಳಲ್ಲಿ ನಮ್ಮ ಅವರವರ ಸ್ಕೀಮ್ ವರ್ಕರ್ ತಮ್ಮ ವಲಯಗಳಲ್ಲಿ ಮತ್ತು ಅಸಂಘಟಿತ ಕಾರ್ಮಿಕರು ಏನು ಕೆಲಸ ಮಾಡ್ತಕ್ಕಂಥದ್ದು ಏನು ಕನಿಷ್ಠ ಜೀವನ ಮಾಡ್ತಾಯಿದ್ರು, ಇನ್ನು ಮುಂದೆ ಮಾಡಲಾರಂಥ ಒಂದು ವಾತಾವರಣವನ್ನು ಕೇಂದ್ರ ಸರ್ಕಾರ ನಿರ್ಮಾಣ ಮಾಡ್ತಿದೆ. ಯಾವುದೇ ರೀತಿಯ ಇದರಲ್ಲಿ ನಾವು ಪ್ರತಿಭಟನೆ ಮಾಡೋಂಗಿಲ್ಲ, ಯಾವುದೇ ರೀತಿಯಲ್ಲಿ ಸಂಘಟನೆಗಳನ್ನು ಮಾಡೋಂಗಿಲ್ಲ. ಮಾಲೀಕರು ಏನು ಹೇಳ್ತಾರೆ ಅದನ್ನು ಕೇಳಬೇಕು, ಇಲ್ಲ ಅಂತ ಹೇಳಿದ್ರೆ ನೀವು ಮನೆಗೆ ಹೋಗ್ಬೇಕಂತಕ್ಕಂಥ ಒಂದು ಹುನ್ನಾರವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಜೊತೆಗೆ ಇವತ್ತು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ನ ಜಾರಿ ಮಾಡ್ತಾ ಇದ್ದಾರೆ. ನಮಗೆಲ್ಲ ಅರ್ಥ ಆಗ್ತದೆ. ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂದರೆ ಒಂದು 5 ವರ್ಷ, ನಾನು ಒಂದೇನೋ 28 ಒಂದು 30 ವರ್ಷಕ್ಕೆ ಏನೋ ಕಷ್ಟಪಟ್ಟು ಒಂದು ಯಾವುದೋ ಫ್ಯಾಕ್ಟ್ರಿಯಲ್ಲಿ ನಾನು ಜಾಯ್ನ್ ಆದರೆ 5 ವರ್ಷದಾಗ ಅಷ್ಟೇ ಅಗ್ರಿಮೆಂಟ್ ಮಾಡ್ಕೊತಾರೆ. 5 ವರ್ಷ ಆದಮೇಲೆ ನಿನ್ನ ಪಾಡಿಗೆ ನೀನು ಮನೆಗೆ ಹೋಗಬೇಕು ಅನ್ನೋಂಥದ್ದು ಒಂದು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ನ ಜಾರಿ ಮಾಡೋದು ಈ ಕಾನೂನಿನ ಒಂದು ಅಂಶದಲ್ಲಿದೆ. ಅದಕ್ಕೆ ಎಲ್ಲವೂ ಏನಂತ ಹೇಳಿದ್ರೆ ಕಾರ್ಮಿಕ ವಿರೋಧಿ ಕಾನೂನುಗಳು. ನಾವು ಎಡೆಬಿಡದೇ ಇವತ್ತು CIT ಮೊನ್ನೆ 9ನೇ ತಾರೀಕಿಗೆ ನಾವು ಹೋರಾಟವನ್ನು ಮಾಡಬೇಕಾಗಿತ್ತು. ಆದರೆ ನಮ್ಮ ಸೆಂಟ್ರಲ್ ಕಮಿಟಿ ಇವತ್ತು ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದೆ ಹಿಂದೆ ನಾವು ರಾಯಚೂರು ನಗರ ಶಾಸಕರಾಗಿರ್ತಕ್ಕಂಥ ಸುರೇಶ್ ಪಾಟೀಲ್ ಅವರು ನಮ್ಮ ರಾಯಚೂರನ್ನು ತೆಲಂಗಾಣಕ್ಕೆ ವಿಲೀನ ಮಾಡಬೇಕಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವಾಗ 2021 ಆ ವಿಷಯ ಕುರಿತು ನಾವು ರಾಯಚೂರಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಅವ್ರ ಮೇಲೆ ದೂರ ಹಾಕಿದ್ವಿ, ಕಂಪ್ಲೇಂಟ್ ಕೊಟ್ಟಿದ್ದರು. ಅವ್ರ ಮೇಲೆ ಇವರು ಈ ಥರ MLA ಆಗಿ ಇಟ್ಕೊಂಡು ನಮ್ಮ ನಾಡಿಗೆ ಹೊಡೆಯುವಂಥ ಅಥವಾ ವಿಲೀನ ಮಾಡುವಂಥ ಒಂದು ದೇಶ ರಾಜ್ಯ ವಿರೋಧಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರ ಕುರಿತು ಸಾಕಷ್ಟು ಹೋರಾಟಗಳು ಬೇರೆಯವರು ಮಾಡಿದರು. ಅದನ್ನು ಅಲ್ಲಿಗೆ ಬಿಡಬಾರ್ದು ಅಂದ್ಕೊಂಡು ಮತ್ತೆ ನಾವು ರಾಯಚೂರು ನ್ಯಾಯಾಲಯದಲ್ಲಿ ಕೇಸ್ ಹಾಕಿದ್ವಿ. ಮತ್ತು ಕೇಸ್ ಹಾಕಿ ಅವರು ಕೋರ್ಟ್ ಅವರು ಏನು ಹೇಳಿದ್ರು ಅಂತಂದರೆ, ಇವರು MLA ಆಗಿರೋ ಕಾರಣ, ಜನಪ್ರತಿನಿಧಿ ಆಗಿರೋದ್ರಿಂದ ಇವ್ರನ್ನ ಸಸ್ಪೆಂಡ್ ಮಾಡೋದಾಗಲಿ ಅಥವಾ ಎಕ್ಸ್ಪ್ಲೈನ್ ಮಾಡೋದಾಗಲಿ ಅದು ನಮ್ಮ ಅಂಡರಲ್ಲಿ ಬರೋದು. ಅಂದರೆ ನಮಗೆ ಪವರ್ ಇಲ್ಲ. ಅದು ಏನಿದ್ರೆ ಅಧಿಕಾರ ಪರಮಾಧಿಕಾರ ಇರೋದು ಶಾಸಕರಿಗೆ ಇರ್ಬೋದು, ಸ್ಪೀಕರ್ ಅವರಿಗೆ ಮಾತ್ರ ಅಂತೇಳಿ ನಮ್ಮ ಅಂದಿನ 2021ರಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಇದ್ದರು. ಅವತ್ತು ಅಂದಿನವರು ಸಭಾಧ್ಯಕ್ಷರ ಕಾರ್ಯಾಲಯಕ್ಕೆ ಹೋಗಿ ಎಲ್ಲ ಕೋರ್ಟಲ್ಲಿ ನಡೆದಂಥ ವಿಚಾರ ಮತ್ತು ಡಾಕ್ಯುಮೆಂಟ್ಸನ್ನು ತಗೊಂಡು ಅವ್ರ ಹತ್ರ ಹೋಗಿ ತಿಳಿಸಿ ಕರೆಕ್ಟ್ ಡಾಕ್ಯುಮೆಂಟ್ಸಲ್ಲಿ ಕೊಟ್ಟು ಬಂದು ಅವರು ನೋಡೋಣ ಸರ್, ಇದು ಮಾಡೋಣ, ಸದನದಲ್ಲಿ ಚರ್ಚೆ ಮಾಡೋಣ ಅಂತಂದು ಹೇಳಿ ಒಂದು ಟೈಮ್ ಕೊಟ್ಟಿದ್ರು. ಬಟ್ ಅಷ್ಟೊತ್ತಿಗೆ ಅದು ಅಧಿವೇಶನ ಮುಗಿದು ಸರ್ಕಾರನೂ ಬದಲಾವಣೆ ಆಗಿಬಿಡ್ತು. ಮತ್ತು ಈ ವಿಷಯ ಇಲ್ಲಿಗೆ ಬಿಡೋದು ಬೇಡ, ನಮ್ಮ ಮುಖ್ಯಮಂತ್ರಿಗಳಿಗೆ ಪ್ರೆಸೆಂಟ್ ಇರೋಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಈಗ ಪ್ರಸ್ತುತ ಸ್ಪೀಕರ್ ಆಗಿರುವಂಥ MT ಖಾದರ್ ಅವರಿಗೆ ಮತ್ತು ಕನ್ನಡ ಸಂಸ್ಕೃತಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು ಮತ್ತು ನಮ್ಮ ಭಾಗದಲ್ಲಿ ರಾಜಕಾರಣಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು PA ಅವರಿಗೆ ಫೋನ್ ಮಾಡಿ ಮತ್ತು ವಾಟ್ಸಪ್ ಮುಖಾಂತರ ಅವ್ರ ವಿಷಯವನ್ನು ತಿಳಿಸ್ತೀವಿ. ಮತ್ತು ಇದನ್ನು ಕನ್ನಡ ಸಂಘಟನೆಗಳು ಇದರ ಅಧ್ಯಕ್ಷರು ಇದು ಸಂಬಂಧಪಟ್ಟವರಿಗೆ ಡಾಕ್ಟರ್ ನಾಗರಾಜ್ ಅವರು ಗಮನಕ್ಕೂ ತಂದೆ. ಮತ್ತು ಬೆಂಗಳೂರಲ್ಲಿ ತರಬೇತಿ ಒಂದು ಫಂಕ್ಷನ್ ಮಾಡಿದರು, ಕನ್ನಡದ್ದು ಒಂದು ಹೋರಾಟ ಇದು ಮುಖಾಂತರ ಅಲ್ಲಿ ಹೋಗಿ ಕೂಡ ತಿಳಿಸಿದ್ದಾರೆ. ಅದಕ್ಕೂ ಸಿದ್ದರಾಮಯ್ಯ ಸಾಹೇಬರು ಮಾಡುವಂತೇಳಿದರು. ಬಟ್ ಇವತ್ತವರೆಗೆ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಅದಕ್ಕೆ ಈ ವಿಷಯವನ್ನು ನಮ್ಮ ಜಿಲ್ಲೆಯ ಜನರಿಗೆ ಮತ್ತು ನಮ್ಮ ರಾಜ್ಯದ ಜನರಿಗೆ ಬದಲಿಸೋಣ ಅಂತೇಳಿ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಿ ವಿಷಯನ ನಿಮ್ಮ ಜೊತೆ ಹಂಚಿಕೊಂಡು 5 ಮಂದಿ ನಾವು ಇಬ್ಬರು ಅಣ್ಣ ತಮ್ಮರು. ನನ್ನ ಅಣ್ಣನಾದ ಈರಣ್ಣ ಭಂಡಾರಿ, ನನ್ನದು ಅರ್ಜನವಾಡ. ತಮಗೆಲ್ಲ ತಿಳಿಸುವುದು ಏನಾದರೆ, ಹಿಂದೆ ನಮ್ಮಪ್ಪ ಅವರು ಕಾರ್ಮಿಕರಾಗಿದ್ದರು. ಕಾರ್ಮಿಕರ ಆದಾಗ ರಿಟೈರ್ಡ್ ಆದಮೇಲೆ ಸುಮಾರು ಅಂದಿನ ಕಾಲದಲ್ಲಿ 3 ಲಕ್ಷ ಬಂದಿರ್ತಾರೆ. ಆ ದುಡ್ಡು ಇವರು ನಮ್ಮ ಅಣ್ಣವನ್ನು ಈರಣ್ಣ ಭಂಡಾರಿ ತಗೊಂಡು ಅದನ್ನು 5 ರೂಪಾಯಿಯಿಂದ ಬಡ್ಡಿಗೆ ವ್ಯವಹಾರ ಮಾಡಿರ್ತಾನೆ. ಮಾಡಿದ ಮೇಲೆ ಅದು 3 ಲಕ್ಷದ ಸುಮಾರು
8 ಲಕ್ಷ ಜಮಾ ಆಗಿರ್ತದೆ. ಆ ದುಡ್ಡು ತನ್ನಲ್ಲಿ ಹಿಡ್ಕೊಂಡು ನಮ್ಮಪ್ಪ 2003ರಾಗ ತೀರ್ಕೊಂಡು ಹೋಗ್ತಾರೆ. ತೀರ್ಕೊಂಡು ಹೋದ್ಮೇಲೆ ಅವನು ಶಾಲಕತನದಿಂದ ಅವನು ಏನು ಮಾಡ್ತಾನೆ ಅಂದರೆ 2004ರಾಗ ಬಿಲುಂಗೇರದಾಗ 8 ರಿಂದ 9 ಎಕರೆ ಹೊಲ ಖರೀದಿ ಮಾಡ್ತಾನೆ. ಅವಾಗ 2004ರಾಗ ತದನಂತರ ನಾನು ನೋಡಪ್ಪ ಮತ್ತು ಅಪ್ಪನದ್ದು 1 ರೂಪಾಯಿ ನನಗೆ ಕೊಡಲಿಲ್ಲ, 1 ಎಕರೆ ಹೊಲ ನನ್ನ ಹೆಸರನ್ನ ಬರಲಿಲ್ಲ, ಅಪ್ಪನೇ ಹೋದ್ರು. ಆದರೂ ನನಗೆ ಕನಿಷ್ಠ ಮದುವೆನ ಮಾಡಂದರೆ ಆ ಮದುವೆನ ಮಾಡಲೇ ನಿಂತಿಪ್ಪಲ ಮುಂತಿಪ್ಪಲ ಅಂತ ಹೇಳಿ ಮನೆ ಬಿಟ್ಟು ಹೋದ. ಮನೆ ಬಿಟ್ಟು ಹೋದ್ಮೇಲೆ ಹಿಂದುಗಡೆ ಚಿಕ್ಕಪ್ಪನ ಮನೆಯಾಗ ಹೋಗಿ ಸೇರ್ಕೊಂಡೆ. ನಾನು ನನ್ನ ತಾಯಿ ನಮ್ಮಮ್ಮ ಕಾಯಿಪಲ್ಲೆ ಮಾಡ್ತಿದ್ವಿ. ನಮ್ಮಮ್ಮ 60,000 ಜಮಾ ಮಾಡಿ 40,000 ಸಾಲ ತಂದು 1 ಲಕ್ಷ ಇಟ್ಟು ನನಗೆ ಬಂಧು ಬಳಗದಲ್ಲಿ ಹೆಣ್ಣು ನೋಡಿ ನನಗೆ ಸ್ವಂತ ನಮ್ಮಮ್ಮ ಮದುವೆ ಮಾಡಿದ್ರು. ಅಲ್ಲಿಂದ ನಾನು ಸಣ್ಣ ಪುಟ್ಟ ಕೆಲಸಗಳು, ಕೂಲಿಗೆ, ಎಲೆಕ್ಟ್ರಿಷಿಯನ್ ಇಂಥವೆಲ್ಲ ಮಾಡ್ಕೊಂಡು ಇವತ್ತಿನ ನಾನು ಲಾಸ್ಟಿಗೆ ಈ ಸಣ್ಣ ಪುಟ್ಟ ಕೆಲಸಗಳು ಮಾಡಿದ್ರೆ ನಾನು ಯಾವಾಗ ಬೆಳಿಬೇಕು, ಒಂದು ಮನೆ ಇಲ್ಲ. ನಾನು ಮನೆ ಬಿಟ್ಟು ಓಡಿಸಿದ್ದಾನೆ ಆಲ್ರೆಡಿ, ಹೊರಗಿದ್ದಿಲ್ಲ. 15 ವರ್ಷ ಆಯಿತು. ಬಾಡಿಗೆ ಮನೆ, ಸ್ವಂತ ಮನೆ ಏನೊಂದು ನಮ್ಮದು ಏನಿಲ್ಲ. ಸ್ವಂತ ಒಂದು ಪ್ರಾಪರ್ಟಿ ಇಲ್ಲ, 1 ಎಕರೆ ಹೊಲ ಇಲ್ಲ, ಒಂದು ಪ್ಲಾಟ್ ಇಲ್ಲ, ಒಂದು ಮನೆ ಇಲ್ಲ. ನನ್ನ ಹೆಂಡತಿ ಮಕ್ಕಳು ನಾನೆಲ್ಲ ಬಾಡಿಗೆ ಮನೆಯಲ್ಲಿ ಬರೀತಾ ಇದ್ದೆ. ಈಗಾದರೆ ನಡೆಯಲ್ಲ ಅಂತೇಳಿ ಅವ್ನು ಮಾಡೋ ಸಮಾಜ, ಅದು ಅಂಬೇಡ್ಕರ್ ನಿಗಮದ ಕೆಲಸಗಳು, ಅದು LPS ಅಂತ ಭೂ ಒಡೆದ ಯೋಜನೆಯಲ್ಲಿ ನಾನು ಮನೆಗೆ ಹೋಗಿ ಕೆಲವೊಬ್ಬರು ಭೇಟಿ ಮಾಡಿ ಭೂ ಮಾಲೀಕರನ್ನ ಅವ್ರ ಕಡೆಯಿಂದ ಭೂಮಿ 33 ಎಕರೆ 3 ಓನರ್ಗಳು ಮಾತಾಡಿ ಅಂಬೇಡ್ಕರ್ ನಿಗಮಕ್ಕೆ ಒಪ್ಪಿಗೆ ಪತ್ರ ಬರೆಸಿದ್ರು. ಒಪ್ಪಿಗೆ ಪತ್ರ ಬರೆಸಿದ ಮೇಲೆ ಅವರು ನನ್ನ ಮಧ್ಯಸ್ಥಿತಿಯಿಂದ ಅವರು ಒಪ್ಕೊಂಡು ಆ ಕೆಲಸಗಳ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಿದ್ರು. ಅದು 1 ಎಕರೆಗೆ ನನಗೆ 5 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಹೇಳಿದ ಮೇಲೆ ಅದರಲ್ಲಿ ಒಬ್ಬ ಓನರ್ ತಿಳ್ಕೊಂಡು ಹೋಗಿದ್ದ, 2 ಓನರ್ಗಳು ಇದ್ದಾರೆ. ಅದು ಸುಮಾರು 2 ವರ್ಷ ನಾನು ಎಲ್ಲ ಕಚೇರಿಗಳ ಕೆಲಸಗಳು, ರಾಯಚೂರು ಆಫೀಸ್ ಕೆಲಸಗಳು ಎಲ್ಲ ರೆಡಿ ಮಾಡ್ಕೊಂಡು ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಅಲ್ಲಿ ಮಾನ್ಯವರು ಯಾರೋ 2 ಫಲಾನುಭವಿಗಳು ಬಂದು ಆಫೀಸಲ್ಲಿ ಏನಪ್ಪ ಹಿಂಗೆ ನಿಮ್ಮ ತಮ್ಮ ಅಷ್ಟು ಮಾಡಿದರೆ ನಮ್ಮ ಕೆಲಸ ಇನ್ನೂ ಮಾಡಿ ನೋಡ ಅಂತ ಹೇಳಿದ್ದಾರೆ. ನೋಡಪ್ಪ ನಮ್ಮ ತಮ್ಮಗ ನಮ್ಗೆ ಏನು ಸಂಬಂಧ ಇಲ್ಲ, ಅವನ ಹತ್ರ ಜ್ಯೋತಿ ಕಾಲೋನಿ ಕಡೆಗೆ ಇರ್ತಾನ, ಅವನ ಹತ್ರ ಹೋಗಿ ಅಂತ ಅವ್ರು ನಮ್ದು ಜಗಳ ಹಚ್ಬೇಕಂತ ಮಾಡಿದ್ದ. ನಮ್ಮ ಅಕ್ಕನ ಗಂಡನ ಕಳಿಸಿದ್ದ.